ಬಿಡಿ ಬಿಡಿ ಬಿಡಿ. ಯಪ್ಪ ಅಯ್ಯೋ ಪಾಪ ಅದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಮದುವೆ ಆಗಿರೋ ಅಂಥ ಸುಮಾರು ಅನ್ಯೂನ್ಯವಾಗಿ ಬಾಳ್ತಾರೋ ಅಂಥ ಜೋಡಿಗಳನ್ನ ನೋಡಿ ಎಲ್ಲರೂ ಹೇಳೋದು ಒಂದೇ ಮಾತು, ದೇವರೇ ಮಾಡಿರೋ ಅಂಥ ಮೇಡ್ ಫಾರ್ ಈಚ್ ಅದರ್ ಜೋಡಿ ನಿಮ್ಮದು ಅಂತ. ಕರೆಕ್ಟ್ ಅಲ್ವಾ? ಬಟ್ ಆದರೆ ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ಸ್ ಈಚ್ ಅದರ್ ಅನ್ನೋ ಥರ ಆ ಥರ ಜೋಡಿಗಳಲ್ಲಿ ಯಾವಾಗಲೂ ಅಷ್ಟೇ ಏನಿರುತ್ತೆ ಅಂತ ಹೇಳಿದ್ರೆ, ಒಬ್ರಿಗೆ ಇನ್ನೊಬ್ಬರು ತುಂಬಾ ಆಪೋಸಿಟಾಗಿರ್ತಾರೆ. ಯಾವ ಥರ ಅಂತ ಹೇಳಿದ್ರೆ, ಒಬ್ಬರು ಯಾವಾಗಲೂ ವಟ 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 ಅಂತ ಮಾತಾಡ್ತಾ ಇರ್ತಾರೆ, ಇನ್ನೊಬ್ಬರು ಮೌನನೇ ಬಂಗಾರ ಅಂತ ಹೇಳಿ ಸೈಲೆಂಟಾಗಿರ್ತಾರೆ. ಒಬ್ರಿಗೆ ಪರ್ಫ್ಯೂಮಲ್ಲಿ ಕಂಪ್ಲೀಟಾಗಿ ಸ್ನಾನ ಮಾಡಿ ಎದ್ದೊಳಕ್ಕೆ ಇಷ್ಟ, ಇನ್ನೊಬ್ರಿಗೆ ಪರ್ಫ್ಯೂಮ್ ಸ್ಮೆಲ್ ಅಂದ್ರೇ ವಾಕ್ಲಿಕ್ಕೆ ಬರ್ತಾ ಇರುತ್ತೆ. ಒಬ್ರಿಗೆ ಫ್ಯಾನ್ ಗಾಳಿಯಲ್ಲಿ ಮಲ್ಕೊಳ್ಳೋದು ಇಷ್ಟ ಅಂತ ಹೇಳಿದ್ರೆ, ಇನ್ನೊಬ್ರಿಗೆ ಫ್ಯಾನ್ ಅಂದ್ರೇ ಇಷ್ಟ ಇರಲ್ಲ. ಒಬ್ರು ತುಂಬಾ ಹಾರ್ಡ್ ವರ್ಕರ್ ಆಗಿದ್ರೆ, ಇನ್ನೊಬ್ರು ಸ್ಮಾರ್ಟ್ ವರ್ಕರ್ ಆಗಿರ್ತಾರೆ. ಒಬ್ರಿಗೆ ಎಲ್ಲ ಥಿಂಗ್ಸು ಬ್ರ್ಯಾಂಡೆಡ್ ಬೇಕು ಅಂತ ಹೇಳಿದ್ರೆ, ಇನ್ನೊಬ್ರಿಗೆ ಏನು ಸಿಕ್ಕರು ಶಿವ ಶಿವ ಅಂತ ಅಂತಾರೆ. ಒಬ್ರಿಗೆ ಗೊರ್ಕೆ ಹೊಡೆಯೋ ಚಾಳಿ ಇತ್ತು ಅಂತ ಹೇಳಿದ್ರೆ, ಇನ್ನೊಬ್ರಿಗೆ ಅದನ್ನು ಅನುಭವಿಸೋ ಅಂತ ಅನಿವಾರ್ಯತೆ ಇರುತ್ತೆ. ಒಬ್ಬರು ಎಲ್ಲದರಲ್ಲೂ ನೀಟ್ನೆಸ್ಸು ಮತ್ತು ಡಿಸಿಪ್ಲಿನು ಕಾಪಾಡ್ಕೋತಾ ಬಂದಿದ್ರೆ, ಇನ್ನೊಬ್ರಿಗೆ ಅದರಲ್ಲಿ ಚಿಂತೆನೇ ಇರೋದಿಲ್ಲ, ಹೆಂಗಿದ್ರೂ ನಡೆಯುತ್ತೆ. ಒಬ್ಬರು ಎಲ್ಲದಕ್ಕೂ ಭಯ ಪಡ್ತಿದ್ರೆ, ಇನ್ನೊಬ್ಬರು ಏನೇ ಬಂದರೂ ಧೈರ್ಯವಾಗಿರ್ತಾರೆ. ಅದಕ್ಕೆ ಅನ್ನೋದು ಆ ಮಾತು 100% ಸತ್ಯ. ದೇವರೇ ನೋಡಿ ಮಾಡಲಿಲ್ಲ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳಾದ್ರೂ ಒಬ್ರನ್ನ ಬೈಕೊಂಡಾದ್ರೂ ಜೊತೆಯಲ್ಲಿ ಒಂದೇ ಸೂರ್ನಡಿ ಇರಬೇಕು ಅಂತ ಹೇಳಿದ್ರೆ, ಅನುಸರಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ, ಮದುವೆ ಅನ್ನೋ ಒಂದು ಋಣಾನುಬಂಧನ ಕ್ರಿಯೇಟ್ ಮಾಡಿ ಜೊತೆಲೇ ಬಾಳೋ ಅಂತ ಒಂದು ಅದ್ಭುತವಾಗಿರುವಂಥ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ಒಂದು ಮಾತಿಗೆ ಇನ್ನೊಂದು ಮಾತು ಬೆಳೆಸ್ಕೊಂಡು ದೂರ ಆಗೋದು ಒಂದು ನಿಮಿಷ, ಬಟ್ ಆದರೆ ಒಬ್ರನ್ನೊಬ್ಬರು ಬಿಟ್ಕೊಟ್ಟು ಹೋಗೋದು ತುಂಬಾ ಕಷ್ಟ. ಆದರೆ ಅದೇನೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಮದುವೆ ಅನ್ನೋದು ಒಂದು ದೊಡ್ಡ ಯುದ್ಧಕ್ಕೇನು ಕಮ್ಮಿ ಇಲ್ಲ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳ್ತಾರಲ್ಲ, ಹಾಗೆ ದಾಂಪತ್ಯದಲ್ಲಿ ಎಷ್ಟೇ ಕಷ್ಟ ಬಂದರೂ ಸರಿ, ನಾವು ಕೂಡ್ಕೊಂಡು ಬಾಳ್ತಾ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಬಿಟ್ಕೊಡದೆ ಬಾಳಿದ್ರೆ ಅದಕ್ಕಿಂತ ಸಂತೋಷ ಇನ್ನೊಂದಿರಲ್ಲ ಅಲ್ವಾ? ನಿಮ್ಮನೇಲಿ ಜೋಡಿ ಹೆಂಗೆ? ಇಬ್ಬರು ಆಪೋಸಿಟ್ ಅಭಿರುಚಿ ಇರೋರಾ, ಇಲ್ಲ ಇಬ್ರಿಗೂ ಒಂದೇ ಥರ ಅಭಿರುಚಿ ಇದೆಯಾ? ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ನಮ್ಮಿಬ್ಬರದಂತೂ ಆಪೋಸಿಟ್ ಅಂತಲೇ ಹೇಳ್ಬೋದು. ಇದು 100% ನಮಗೆ ಒಪ್ಪುತ್ತೆ. ಯಾಕೆ ಈ ವಿಚಾರನ ಬೆಳಗ್ಗೆನೇ ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ? ಇವತ್ತು ಬೆಳಗ್ಗೆನೇ ನಮ್ಮ ಮನೆಯವ್ರಿಗೆ ಟೀ ಬೇಕಾರಿ ಇಲ್ಲ ಜ್ಯೂಸ್ ಬೇಕಾ ಅಂತ ಕೇಳ್ತಿದ್ದೆ. ಅವರು ನನಗೆ ಟೀನೇ ಬೇಕು ಅಂತ ಹೇಳಿದ್ರು. ಇವಾಗೆಲ್ಲ ಯಾವಾಗಲೂ ಅಷ್ಟೇನೆ ಅವರು ಹೆಲ್ದಿಯಾಗಿರೋದು ಏನೂ ಬೇಡ ಅಂತಾರೆ. ನಾನು ಏನು ಕೇಳಿದ್ರೆ ಅದಕ್ಕೆ ಆಪೋಸಿಟಾಗೇ ಹೇಳ್ತಾರೆ. ಯಾವಾಗಲೂ ಅನ್ನಿಸ್ತಾ ಇರುತ್ತೆ, ಯಾಕೆ ಯಾವಾಗಲೂ ಎಲ್ಲದರಲ್ಲೂ ಆಪೋಸಿಟಾಗಿದ್ದಾರೆ ಅಂತ. ಸೊ ನೀವು ಕಮೆಂಟ್ ಮಾಡಿದ್ರೆ ನಾನು ಅದ್ರ ಮೂಲಕ ಆದರೂ ತಿಳ್ಕೊತೀನಿ ಎಲ್ಲ ಪೇರ್ಸು ಹಿಂಗೆ ಇದ್ದಾರಾ ಅಂತ, ಇಲ್ಲಾಂದರೆ ನಮ್ಮ ಮನೇಲಿ ಮಾತ್ರ ಈ ಥರನಾ ಅಂತ. ಯಾಕೋ ನೈಟಿಂದ ತುಂಬಾ ನಿದ್ದೆ ಬರ್ತಾ ಇರಲಿಲ್ಲ, ಒಂಥರ ಸಂಕಟ ಆಗ್ತಿತ್ತು. ಮೇ ಬಿ ಬೇಸಿಗೆ ಬಂತು ಅಲ್ಲ, ಅದಕ್ಕೆ ಸರಿಯಾಗಿ ನಿದ್ದೆ ಬರ್ತಿಲ್ಲ. ಇವತ್ತು ತುಂಬಾ ಬೇಗ ಎದ್ಬಿಟ್ಟಿದ್ದೆ. ಎಲ್ಲರಿಗಿಂತ ಫಸ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕೂ ರೆಡಿ ಮಾಡ್ಕೊಂಬಿಟ್ಟೆ. ಅದಕ್ಕೇ ಇವತ್ತು ನೈಟ್ ಡ್ರೆಸ್ಸನ್ನೇ ಹಾಕ್ಕೊಂಡಿದ್ದೆ. ಆಮೇಲೆ ಬಟ್ಟೆ ಎಲ್ಲ ಗಲೀಜಾಗಿಬಿಡುತ್ತೆ ಅಂತ ನಮ್ಮ ಪುಟಾಣಿಗೆ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. ನಮ್ಮ ಮನೆಯವರು ಸುಮಾರು ದಿವಸದಿಂದ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳ್ತಾಯಿದ್ರು. ಅವರು ನನ್ನ ಬಿಟ್ಟು ಎಲ್ಲಿಗೂ ಒಬ್ಬರೇ ಹೋಗೋದಿಲ್ಲ, ನಾನೇ ಬರಬೇಕು ಅಂತ ಹೇಳ್ತಾ ಇರ್ತಾರೆ. ಈ ಸತಿ ನಮ್ಮ ಮನೆಯವ್ರನ್ನ ನೀವು ಒಬ್ಬರೇ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬನ್ನಿ ನೋಡೋಣ ಅಂತ ಸವಾಲು ಹಾಕಿದೆ. ಅದಕ್ಕೆ ಅವರು ಡೆಫಿನೆಟ್ಲಿ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅವರು ಪುಟಾಣಿನ ಕರ್ಕೊಂಡು ಹೇರ್ ಕಟ್ಟಿಗೆ ಹೋದರು. ಅವನು ತುಂಬ ರಚ್ಚೆ ಹಿಡಿತಾನೆ ಹೇರ್ ಕಟ್ಗೆ ಹೋದಾಗ. ಒಬ್ಬರೇ ಹ್ಯಾಂಡಲ್ ಮಾಡೋದಂತೂ ಕಷ್ಟ. ಸೊ ಅವ್ರು ಬರೋಷ್ಟೊತ್ತಿಗೆ ದೇವ್ರ ಪೂಜೆಗೆಲ್ಲ ಫುಲ್ ಕಂಪ್ಲೀಟ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ. ಹೇರ್ ಕಟ್ಗಂತ ಓದೋರು ಬರಲೇ ಇಲ್ಲ. ಎಷ್ಟೊತ್ತಾದ್ರೂ ನನಗೆ ಎದೆ ಡವ ಅಂತಿತ್ತು. ಏನಾಯ್ತೋ ಏನೋ ತುಂಬಾ ಹಠ ಮಾಡ್ತಿರ್ತಾನಲ್ಲಪ್ಪ, ಹೇರ್ ಕಟ್ ಮಾಡೋದಕ್ಕೆ ಬಿಟ್ಟನೋ ಇಲ್ವೋ, ಹತ್ಕೊಂಡು ಏನಾದರೂ ಇದಾನ ಅಂತ. ಆಮೇಲೆ ತುಂಬ ಹೊತ್ತಾದಮೇಲೆ ಮನೆಗೆ ವಾಪಸ್ಸಾದರು.
ನಮ್ಮ ಪುಟಾಣಿನ ನೋಡ್ಬಿಟ್ಟು ತುಂಬಾ ಆಶ್ಚರ್ಯ ಆಗೋಯ್ತು. ಚಕ್ಕಂತ ನಗದ್ಬಿಟ್ಟೆ ನಾನು. ಯಾಕೆ ಅಂತ ಹೇಳಿದ್ರೆ ಪುಟಾಣಿಗೆ ಫುಲ್ಲು ಕಂಪ್ಲೀಟ್ಲಿ ಬಾಡಿ ಮಾಡಿಸ್ದಂಗೆ ಹೇರ್ ಕಟ್ ಮಾಡಿ ಮುಂದೆ ಮಾತ್ರ ಪುಟ್ಟದಾಗ ಒಂದು ಜುಟ್ಬಿಟ್ಟಿದ್ದ. ಅದಕ್ಕೆ ನಮ್ಮ ಮನೆಯವ್ರು ಕೇಳ್ತಿದ್ದೆ ನಾನು, ಏನ್ರಿ ಈ ಥರ ಕಟ್ ಮಾಡಿಸ್ಕೊಂಡು ಬಂದಿದ್ದೀರಾ ಅಂತ. ಪದೇ ಪದೇ ಹೋದರೆ ಅವ್ನು ಜಾಸ್ತಿ ಹಠ ಮಾಡ್ತಾನೆ, ಒಂದ್ಸತಿಗೆ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ, ಅದಕ್ಕೆ ಫುಲ್ ಟ್ರಿಮ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ ಅಂತ. ಆದರೂ ಅವ್ನು ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ದ. ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಆಫೀಸ್ ಕೆಲ್ಸಕ್ಕಂತ ಮೇಲೆ ಹೊರಟ್ಬಿಟ್ಟೆ. ಅಮ್ಮ ಪಾಪ, ಏನಮ್ಮ ಮಾಡೋದು? ಇದನ್ನ ಯಾರು ಹಿಡಿಯೋದೀಗ? ತಿಂತ ಬೇಗ ಯಾರನ್ನಾದ್ರೂ ಕರಿ. ಅಮ್ಮ ಪಾಪ, ಅದು ತಿಂದಾಗ್ತಿದೆ ಚಿನ್ನು. ಪಾಪ ಅಮ್ಮನ ಎತ್ಸು. ಅವ ಮೈತೆ ತಿನ್ಕೊಡ್ತದ ಪಾರ್ಮ, ಪಕ್ಷಿವೆ ತಿಂತದ್ದು. ಅಪ್ಪವಿಂದ ಹಿಂಗ್ ಪೆನ್ಸಿ ಮಾಡು. ಅವು ಹಿಂಗ್ ತಗ್ರಪ್ಪ, ಅವು ಅಪ್ಪವಿಂದ ಅಯ್ಯೋ ಪಾಪು ಇಲ್ಲಿ ಅಮ್ಮ. ಹಿಂಗೆ ಚಿನ್ನದ ಪಿಚ್ಚೆ ಕುರ್ವಿ ರೂಮು ಹಂಗ ಇಕ್ಕದ ಬಾರಮ್ಮ. ವೈಟ್ ಕಲರ್ದು ಕಾಣಿಸ್ತಾ ಇಲ್ಲ ಅವ್ರಿಗೆ. ಎತ್ತಿನ 6 ತಿಂದ ಹಿಂಗ್ ತೆಗ್ದು ತರಿಮಮ್ಮ. ಅರುಣಂಗ್ ಸೊಣ್ಣು ನಾನು ಹೋಗುತ್ತೀನ. ಅಳ್ತಾ ಇದೆ ಅಂತ. ಅಯ್ಯೋ ಎತ್ಕೊಂಡು ಹೋಗ್ತಿದೆ. ಅದಕ್ಕೆ ಮಗು ಇದ್ದಾನೆ, ಹೆಂಗ ಅಮ್ಮ? ಅಣ್ಣನ್ ಯಾರನ್ನಾದ್ರು ಕರಿಯೋ. ಯಾಕಪ್ಪ ಹಿಡ್ದು ಬಿಡು ಚಿನ್ನು. ಸೀರಿಯಸ್ಲಿ ಇವತ್ತು ತುಂಬಾ ಭಯಂಕರವಾಗಿರೋ ದಿನ ಅಂತ ಹೇಳ್ಬೋದು. ಬೆಳಗ್ಗೆನೇ ನಾನು ಎದ್ದು ಸ್ಟೇರ್ಸ್ ಹತ್ರ ಬರೋವಾಗ ಒಂದು ಫ್ರಾಗ್ ನೋಡಿದೆ. ನಮ್ಮ ಚಿಂಟು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದ. ಸರಿ ಫ್ರಾಗೇ ತಾನೆ ಅಂತ ಸುಮ್ಮನೆ ಇದ್ದೆ. ಅದಾದ್ಮೇಲೆ ನೋಡಿದ್ರೆ ಸಿಂಕಲ್ಲಿ ಲಿಸರ್ಡ್ ಬಿದ್ದೋಗ್ಬಿಟ್ಟಿತ್ತು. ಅಮ್ಮನ್ನ ಕರೆದ್ಬಿಟ್ಟು ಓಡ್ಸೋಕೆ ಹೇಳಿದೆ. ಪಾಪ ಅವ್ರು ತೊಗೊಂಡೋಗಿ ಆಚೆ ಹಾಕಿದ್ರು. ಮಧ್ಯಾಹ್ನ ಆಫೀಸ್ ಕೆಲಸ ಮಾಡಿಕೊಂಡು ಮೇಲೆ ಇದ್ದೀವಿ. ನಾ ಹೇಳ್ತಿದ್ದೀನಿ ಚಿನ್ನುಗೆ, ಈ ಥರ ಏನೋ ಬರ್ಡ್ಸು ತುಂಬಾ ಸೌಂಡ್ ಮಾಡ್ತಾಯಿದೆ, ಅಳೋ ಥರ ಇದೆ ತುಂಬ, ಹೋಗಿ ನೋಡಿ ಅಂತ. ನಮ್ಮನೆಯವ್ರು ಏನು ಮಾಡಿದ್ರು, ಹೋಗ್ಬಿಟ್ಟು 2 ಸತಿ ನೋಡ್ಕೊಂಬಂದಿದ್ದಾರೆ. ಇಲ್ಲಿ ಅಕ್ಕಪಕ್ಕ ಮಕ್ಕಳ್ಯಾರಾದ್ರೂ ಇರಬೇಕು, ಪಕ್ಷಿ ಅಲ್ಲ ಅದು ಅಂತ ಹೇಳಿದ್ರು. ಅದು ಎಷ್ಟು ರೇಂಜಿಗೆ ಅಳ್ತಾ ಇತ್ತು ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳು ಅಳ್ತಾರಲ್ಲ ಆ ರೇಂಜಿಗೆ ಆ ಪ್ಯಾರೆಟ್ಸ್ ಎಲ್ಲ ಜೋರಾಗಿ ಒಟ್ಟಿಗೆ ಕೂಗಿ ಅಳ್ತಾ ಇದ್ವು. ನಾವು ಕೆಲಸದಲ್ಲಿ ಡೀಪಾಗಿ ಮುಳುಗೋಗಿದ್ವಲ್ಲ, ನಮಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ಚಿನ್ನುಗೆ ಹೇಳ್ದೆ, ಇಲ್ಲ ಅದು ಬರ್ಡ್ ಸೌಂಡೇ, ನೀನು ಒಂದ್ಸತಿ ಹೋಗಿ ನೋಡ್ಕೊಬಾ ಚಿನ್ನು ಅಂತ. ಅವರು ಸುಮ್ಮನೆ ಕ್ಯಾಶುವಲಿ ಕೆಳಗಡೆ ಬಂದವರು. ಆಮೇಲೆ ನೋಡಿದ್ರೆ ಹಾವು ಬಂದಿದೆ ಕಣೆ, ಬೇಗ ಬಾ ಅಂದ್ರೆ ನನಗೆ ಕೈ ಕಾಲು ಓಡ್ತಾನೆ ಇಲ್ಲ. ತುಂಬಾ ಅಳು ಬರ್ತಿತ್ತು ನನಗೆ. ಯಾಕಂದರೆ ನನ್ನ ಲೈಫಲ್ಲೇ ನಾನು ಹಾವೆಲ್ಲ ನಮ್ಮ ಮನೆಗೆ ಬಂದಿದ್ದೇ ಇಲ್ಲ. ಈ ಮನೆಗೆ ಬಂದಿದ್ದು ಹೊಸದ್ರಲ್ಲಿ ಕಾಂಪೌಂಡಿಂದ ಆಚೆ ಆ ಕಡೆ ಹಾವು ಬಂದಿದ್ದನ್ನ ನೋಡ್ಬಿಟ್ಟೆ ಫುಲ್ಲು ಭಯ ಪಟ್ಕೊಂಡ್ಬಿಟ್ಟಿದ್ದೆ ನಾನು. ಅಷ್ಟೊಂದು ದೊಡ್ಡ ಹಾವು. ಈವನ್ನು ನಮ್ಮ ಮಾವ ಕೂಡ ಹೇಳಿದ್ರು, ಇವಳಿಗೆ ಹಾವೆಲ್ಲ ಅಂದರೆ ಭಯ ಅಂತ ಹೇಳ್ಬಿಟ್ಟು ತುಂಬ ಹುಷಾರಾಗಿರಬೇಕು ಅಂಥೇಳಿ ಅದೇನೋ ಹಾವು ಬರಬಾರ್ದು ಅಂತ ಗಿಡ ಎಲ್ಲ ತರ್ತಾರಲ್ವ, ಆ ಗಿಡನ ಕೂಡ ತಂದು ಕೊಟ್ಬಿಟ್ಟು ಹೋಗಿದ್ರು. ಅದು ಹೆಂಗೆ ಆ ಗಿಡ ಎಲ್ಲ ಇದ್ರೂ ಹಾವು ಬಂತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಸಖತ್ ಭಯ ಆಗೋಯ್ತು. ನಾನಂತೂ ಫಸ್ಟ್ ಟೈಮು ಲೈವಾಗಿ ಹಾವನ್ನ ನಮ್ಮ ಮನೆಯಲ್ಲೇ ಅಷ್ಟು ಹತ್ರವಾಗಿ ಒಂದು ಪಕ್ಷಿನ ತಿನ್ನೋದನ್ನ ನೋಡಿದ್ದು. ಅದು ಬೇರೆ ಆ ಬರ್ಡ್ ಬಂದು ನಾವು ತುಂಬ ವರ್ಷಗಳಿಂದ ಸಾಕ್ಕೊಂಡಿದ್ದೀವಿ ಫಿಂಚಸ್ನ. ಹಳೆ ಮನೆಯಿಂದನೂ ಇದೆ. ಆ ಪೇರ್ದು ಒಂದು ಬರ್ಡ್ ಸತ್ತೋಗಿತ್ತು ಅಂತ ಪಾಪ ಹೊಸದಾಗಿ ಪೇರ್ ತಂದಿದ್ದು ನಾವು ಈ ಮನೆಗೆ ಬಂದಾಗ. ಆಲ್ಮೋಸ್ಟ್ 2.5 years ಆಯಿತು. ಈಗ ಅದು ಒಂಟಿ ಆಗೋಯ್ತಲ್ಲ ಅಂತ ತುಂಬ ಬೇಜಾರಾಗೋಯ್ತು. ನಾನು ನಿಜವಾಗ್ಲೂ ಲಿಟ್ರಲಿ ಅಳ್ತಾ ಇದ್ದೆ. ಅದು ನುಂಗ್ತಾ ಇದೆ ಪಾಪ, ತುಂಬ ಜೋರಾಗಿ ಕಿರ್ಚಿ ಅಳ್ತಾ ಇದೆ. ಸಹಾಯ ಮಾಡೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಹೆದ್ರಿಕೆ ಏನು ಮಾಡೋದು ಅಂತ.
ಪಾಪು ಯಾವಾಗಲೂ ಆಚೆನೇ ಇರ್ತಾನೆ, ಸದ್ಯ ಅವನಿಗೇನೋ ಆಗಲಿಲ್ವಲ್ಲಪ್ಪ ಅಂತ ಅದು ಒಂಥರ ಸಮಾಧಾನ ಆಯಿತು. ನಮಗೆ ಬಂದಿದ್ದ ಕಷ್ಟನ ಆ ಪಕ್ಷಿ ತಗೋಬಿಡ್ತೇನೋ ಅಂತ ದುಃಖನೂ ಆಗೋಯ್ತು. ಅನ್ಯಾಯವಾಗಿ ಸತ್ತೋಯ್ತು ಅದು ಪಕ್ಷಿ, ತುಂಬಾ ಬೇಜಾರಾಗೋಯ್ತು. ಆ ಹಾವು ಹೆಂಗಪ್ಪ ಬಂತು ಅಂತ ಹೇಳಿದ್ರೆ ಎದುರುಗಡೆ ಎಲ್ಲೋ ನೋಡಿದ್ರಂತೆ ಬೆಳಗ್ಗೆ ನೇಬರ್ಸು, ಅವ್ರ ಮನೆಗೆ ಬಂದಿದೆ ಅಂತ ಈ ಕಡೆ ಶೂ ಮಾಡಿ ಬಿಟ್ಬಿಟ್ಟಿದ್ದಾರೆ. ಆ ಥರ ಮಾಡೋದಕ್ಕೆ ಮೊದಲು ಹೊರಗಡೆ ಎಲ್ಲಾದರೂ ದೂರ ತೊಗೊಂಡೋಗಿ ಬಿಟ್ಟರೆ ತುಂಬಾ ಒಳ್ಳೆಯದು. ಅದಕ್ಕೆ ನಮಗೆ ಬಂದಂಗೆ ಅಕ್ಕಪಕ್ಕ ಮನೆಯಲ್ಲಿ ಮಕ್ಕಳಿದಾರಲ್ವ, ಯಾರಿಗೂ ಏನೋ ಆಗಬಾರ್ದು ಅಂಥೇಳಿ ಚಿನ್ನು ತೊಗೊಂಡೋಗಿ ಕೆರೆಯಲ್ಲಿ ಹಾಕ್ಬಿಟ್ಟು ಬಂದರು. ಅದು ಸೇಫಾಗಿರುತ್ತೆ, ನಾವು ಸೇಫಾಗಿರ್ತೀವಿ ಅಂತ. ಡೆಫಿನೆಟ್ಲಿ ನಿಮ್ಮ ಮನೆಗಳ ಹತ್ರನೂ ಅಷ್ಟೇ ಹಾವುಗಳು ಬಂದರೆ ಅದನ್ನು ಸಾಯಿಸ್ದಿರ ತೊಗೊಂಡೋಗಿ ಕೆರೆಯಲ್ಲಿ ಬಿಡಿ. ಇಲ್ಲ ಪಕ್ಕದ ಮನೆಯವ್ರಿಗೆ ಹೋಗಲಿ ಅಂತ ಸುಮ್ಮನೆ ತಳ್ಳಿಬಿಟ್ಬಿಟ್ರೆ ಅದು ಎಲ್ಲೋ ಇದ್ಬಿಟ್ಟು ಬೇರೆಯವ್ರಿಗೆ ಹಾರ್ಮ್ ಮಾಡುತ್ತೆ ಅಲ್ವಾ. ಸೀರಿಯಸ್ಲಿ ಎಷ್ಟು ಪ್ಯಾನಿಕ್ ಆಗಿಬಿಟ್ಟಿದ್ದೆ ನಾನು ಅಂತ ಹೇಳಿದ್ರೆ, ಅದರಿಂದ ಹೊರ್ಗಡೆ ಬರೋದಕ್ಕೆ ನನಗೆ ತುಂಬ ಟೈಮ್ ಆಯಿತು. ಆ ಪಕ್ಷಿ ಆ ಥರ ಸತ್ತೋಯ್ತಲ್ಲ, ಅದನ್ನು ನೋಡಿ ಅಂತೂ ತುಂಬಾ ಬೇಜಾರಾಗೋಯ್ತು ನನಗೆ. ನಾನಂತೂ ಫಸ್ಟ್ ಆಫ್ ಆಲ್ ತುಂಬ ಬೇಗ ಗಾಬರಿ ಆಗಿಬಿಡ್ತೀನಿ. ಅಮ್ಮನೂ ನಮ್ಮ ಮನೆಯವರು ತುಂಬ ನೀಟಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ರು. ಹಾವು ಬಿಟ್ಬಿಟ್ಟು ಬಂದುಬಿಟ್ಟು ಆಫೀಸ್ ವರ್ಕ್ನ ಕಂಟಿನ್ಯೂ ಮಾಡೋದಕ್ಕೆ ಹೋದ್ವಿ. ಲಾಸ್ಟ್ ವೀಕು ಸಂತೆಯಿಂದ ಡ್ರೈ ಫಿಶ್ ತಂದಿದ್ವಿ. ಅಮ್ಮ ಫ್ರೈಡೇ ಇದನ್ನು ಮಾಡಿದರು. ಯಾರೋ ಇದ್ರ ರೆಸಿಪಿನ ಕಮೆಂಟ್ ಮೂಲಕ ಕೇಳಿದರು, ಸೊ ಅದಕ್ಕೆ ಈ ವ್ಲಾಗಲ್ಲಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಡ್ರೈ ಫಿಶ್ನ ಕ್ಲೀನ್ ಮಾಡೋದೇ ಒಂದು ಮೇನ್ ಟಾಸ್ಕು. ಡ್ರೈ ಫಿಶ್ನ ಫಸ್ಟು ನಾವು ಹುರ್ಕೊಂಡು ಅದನ್ನು ಬಿಸಿನೀರಲ್ಲಿ ಈ ರೀತಿ ಹಾಕಿಬಿಟ್ಟು ಅದ್ರ ತಲೆಗಳನ್ನ ನಾವು ಸೆಪ್ರೇಟ್ ಮಾಡ್ಕೊಳ್ಬೇಕು. ಅದನ್ನು ತಲೆನ ಸೆಪ್ರೇಟ್ ಮಾಡ್ಕೊಂಡ್ಮೇಲೆ ಮತ್ತೆ ಅದನ್ನು ನೀರು ಹಾಕಿ 6ರಿಂದ 7 ಸತಿ ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿ ಮಣ್ಣಿರುತ್ತೆ. ಕ್ಲೀನ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಇರುತ್ತೆ. ಅದು ವಾಟರಲ್ಲಿ ಕ್ಲೀನಾಗಿ ವಾಶ್ ಮಾಡೋವಾಗ ಮೂಳೆಗಳೆಲ್ಲನೂ ಮೆಲ್ಟ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಅದನ್ನು ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ಈ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಅದಾದಮೇಲೆ ಹುಣಸೆ ಹಣ್ಣು, ಸಾಂಬಾರು ಪುಡಿ ಮತ್ತು ಅರ್ಶಿನದ ಪುಡಿ, ಅಚ್ಕಾರದ ಪುಡಿ ಇದೆಲ್ಲ ಹಾಕ್ಬಿಟ್ಟು ನಾವು ರುಬ್ಕೊಳ್ಬೇಕು. ಸೋರೆಕಾಯಿ ಮತ್ತು ಮೂಲಂಗಿ, ಆಲೂಗಡ್ಡೆ ಇದನ್ನೆಲ್ಲ ನಾವು ಬೇಯಿಸ್ಕೊಂಡು ನಾವು ಒಗ್ಗರಣೆ ಹಾಕ್ಕೊಂಡು ಅದಾದಮೇಲೆ ಮಸಾಲೆ ರುಬ್ಬಿರೋದನ್ನು ಹಾಕಿ ಕೊದಿಯೋವಾಗ ನಾವು ಈ ಡ್ರೈ ಫಿಶ್ನ ಹಾಕಿಬಿಟ್ರೆ ಚೆನ್ನಾಗಿರೋ ಅಂಥ ಕರ್ಮೀನ್ ಸಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿ ಆಗಿಬಿಡುತ್ತೆ. ಇದು ರಾಗಿ ಮುದ್ದೆ ಜೊತೆ ಔಟ್ಸ್ಟ್ಯಾಂಡಿಂಗ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಕೋಲ್ಡ್ ಬಂದಾಗ ಇದನ್ನು ತಿಂದು ನೋಡಿ, ಡೆಫಿನೆಟ್ಲಿ ಕೋಲ್ಡು ಪಟ್ ಅಂತ ಓಡೋಗ್ಬಿಡುತ್ತೆ. ತುಂಬಾ ಭಯಾನಕವಾಗಿರುವಂಥ ದಿನ ಆಗಿತ್ತು ಇವತ್ತು. ನಾನಂತೂ ತುಂಬಾ ನಡ್ಗೋಗ್ಬಿಟ್ಟೆ. ನೀವೇನಾದರೂ ನನ್ನ ಜಾಗದಲ್ಲಿ ಇದ್ದಿದ್ರೆ, ಆ ರೀತಿ ಮನೆಗೆ ಹಾವು ಬಂದಿದ್ರೆ, ನೀವು ಫಸ್ಟ್ ಟೈಮ್ ಆ ಥರ ನೋಡಿದರೆ ನೀವು ನನ್ನ ಥರ ಭಯ ಪಡ್ತಿದ್ರಾ, ಇಲ್ಲ ಚಿನ್ನು ಥರ ಧೈರ್ಯವಾಗಿ ಹಾವನ್ನ ಹೊರಗಡೆ ಹಾಕ್ತಿದ್ರಾ? ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.